ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ ಹೇಳಿತು ಕೇಳುತ್ತೆ ನನ್ನ ಮಾತು. ಅಳಿಯಂದ್ರೆ ನೀವಿಬ್ರು ಒಲೆ ಮುಂದೆ ಯಾಕೆ ಕೂತಿದ್ದೀರಾ? ಬಜ್ಜಿ ಯಾಕೆ ಮಾಡ್ತಿದ್ದೀರಾ? ಇದೇನತ್ತೆ ಸಂಪ್ರದಾಯ ಅಂತ ನೀವೇ ಮಾಡಕ್ ಹೇಳಿದ್ರಿ ಅಂತ ಪ್ರಿಯಾ ಹೇಳಿದ್ಲು. ಸಂಪ್ರದಾಯನ? ಅಲ್ಲ, ಈ ತರ ಸಂಪ್ರದಾಯ ಪ್ರಪಂಚದಲ್ಲಿ ಎಲ್ಲಾದ್ರೂ ಇರುತ್ತಾ? ಅವಳೇನೋ ಹೇಳಿದ್ಲು ಅಂತ ನೀವು ನಂಬಿಡೋದಾ? ಮತ್ತೆ ಒಳಗಿಂದ ನಿಮ್ ವಾಯ್ಸ್ ಕೇಳಿಸ್ತಲ್ಲ. ನಾನು ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗಿ ತುಂಬಾ ಹೊತ್ತಾಯ್ತು. ಪ್ರಿಯಾ, ಏ ಪ್ರಿಯಾ, ಏನ್ ಈ ತರ್ಲೇ ಇಲ್ಲ? ತಮಾಷೆಗೋಸ್ಕರ ಅಮ್ಮ. ರಾಧಿಕಾ, ನೀನಾದ್ರೂ ಹೇಳ್ಬೇಕು ತಾನೆ. ನನ್ನ ಪ್ರಿಯಾನೇ ಹೇಳ್ಬೇಡ ಅಂತ ತಡೆದಿತ್ತು. ನೀವ್ ಹೀಗೆ ನನ್ ಮನೆ ಮಕ್ಳ ತರ ಇರೋದ್ ನೋಡಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ ಅಳಿಯಂದ್ರೆ. ನಿಮ್ ಮಾವನವರು ಕೂಡ ಮೇಲಿಂದನೇ ನೋಡಿ ಖುಷಿ ಪಡ್ತಾರೆ. ರಾಧಿಕಾ ಕೈಲಾಶಿಂದ ಯಾಕೆ ದೂರ ಇದ್ದಾಳೆ ಅಂತ ತಿಳ್ಕೋಬೇಕು. ಡಿವೋರ್ಸ್ ನೋಟಿಸ್ ಕಳ್ಸಿದ್ ಯಾರು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರನ್ನು ಒಂದು ಮಾಡಿದ್ರೆ ನನ್ನ ಜವಾಬ್ದಾರಿ ಮುಗಿಯತ್ತೆ. ಕರೆದ್ರ ಅಕ್ಕ? ನಾನು ಕೇಳಿದ್ದಕ್ಕೆ ನೀವಿಬ್ರು ಸರಿಯಾಗಿ ಉತ್ತರ ಕೊಡ್ಬೇಕು. ತಲೆ ಕೆಟ್ಟು ಇಲ್ದೇ ಇರೋದೆಲ್ಲ ಹೇಳಿದ್ರೆ ನನ್ನ ಪಿತ್ತ ನೆತ್ತಿಗೇರಿ ನಿಮ್ಮನ್ನ ಆಚೆ ಕಳಿಸ್ತೀನಿ. ಅದ್ಕೆ ನಿಮಗೆ ಕೋಪ ಬರೋ ಕೆಲಸ ನಾವು ಮಾಡೋದಿಲ್ಲ. ಅದೇನ್ ಕೇಳಿ ಅದ್ಕೆ? ನೀವ್ ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು? ಕೈಲಾಶ್ ಮದ್ವೆ ಆದಾಗಿಂದ ಇಲ್ಲೇ ಇದೀವಿ ಅಕ್ಕ. ನೀವಿಬ್ರು ಕೈಲಾಶ್ ಮತ್ತೆ ರಾಧಿಕಾನ ಅವತ್ತಿಂದ ನೋಡ್ತಿದ್ದೀರಾ ಅಲ್ವಾ? ಅವರಿಬ್ರು ಹೇಗಿರ್ತಿದ್ರು? ಚೆನ್ನಾಗೇ ಇರ್ತಿದ್ರಾ? ಅಧಿಕ ಪ್ರಸಂಗಿತನ ಮಾಡದೆ ಸರಿಯಾಗಿ ಉತ್ತರ ಕೊಡ್ಬೇಕು. ಕೈಲಾಶ್ನ ರಾಧಿಕಾ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಲು. ನಮ್ ಕೈಲಾಶ್ಗೂ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾರೆ ಅನ್ನೋ? ಹೌದು. ಅದ್ಕೆ ನಿನ್ನ ಪ್ರಕಾರ ನೋಡಿದ್ರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಒಟ್ಟಿಗೆ ಸಂಸಾರ ಮಾಡ್ತಿದಾರಾ ಇಲ್ವಾ? ನಿಜವಾಗ್ಲೂ ಸಂಸಾರ ಅನ್ನೋ ಮಾತೇ ಇಲ್ಲ ಅದ್ಕೆ. ಸಂಶಯನೇ ಬೇಡ. ಸಂಸಾರ ಮಾಡಿದ್ರೆ ಮದ್ವೆ ಆಗಿ ಇಷ್ಟ ದಿನ ಆಯ್ತು, ರಾಧಿಕಾ ಹೊಟ್ಟೆಲ್ ಒಂದ್ ಹುಳನಾದ್ರೂ ಹುಟ್ಬಾರ್ದಾ? ನಾನಂತೂ ಮದ್ವೆ ಆಗಿ 3 ತಿಂಗಳಿಗೆ ಬಸ್ರಿ ಆಗಿದ್ದೆ. ನಾನು ಕೇಳಿದ್ದು ನಿನ್ನ ಬಗ್ಗೆ ಹೇಳು ಅಂತ ಅಲ್ಲ. ನನ್ನ ಹತ್ರ ಜಾಸ್ತಿ ಆಡ್ಬೇಡ. ನಿಜಾನೇ ಹೇಳ್ತಿದ್ದೀನಿ ಅಕ್ಕ. ಹದ್ದು ಮೀರಿದ್ರೆ ಚರ್ಮ ಸುಲ್ದು ಬಿಡ್ತೀನಿ ಅಂದೆ.
ರಾಧಿಕಾ ಅವಳತ್ತೆನ ಹೇಗ್ ನೋಡ್ಕೋತಾಳೆ? ತುಂಬಾ ಭಯ ಭಕ್ತಿಯಿಂದ ಇರ್ತಾಳೆ. ಅದಕ್ಕೆ ಹೇಳಿದ ಮಾತನ್ನ ತಪ್ಪದೆ ಪಾಲಿಸ್ತಾಳೆ. ಗಂಡನ್ಗೆ ಇಷ್ಟ ಆಗಿರೋ ಅಡ್ಗೆನೆಲ್ಲ ಮಾಡೋದು, ಅವನಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡೋದು, ಇದೆಲ್ಲ ಮಾಡ್ತಾಳಾ? ಅದ್ರಲ್ಲಂತೂ ಯಾವ ಕೊರತೆನೂ ಇಲ್ಲ ಅಕ್ಕ. ಮತ್ತೆ ಏನಾಗಿರ್ಬೋದು? ಯಾಕದ್ಕೆ ರಾಧಿಕಾ ಬಗ್ಗೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ? ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡ್ಬೇಕು, ಮತ್ತೆ ನನ್ನನ್ ಪ್ರಶ್ನೆ ಕೇಳಬಾರ್ದು. ನಡೀರಿ. ಒಂದ್ ನಿಮಿಷ. ನಿಮ್ಗೊಬ್ಳೆ ಮಗಳಲ್ವಾ? ಹೌದಕ್ಕ. ಅವಳು ಮದ್ವೆ ಆಗಿ ಹೋದ್ಲಲ್ಲ, ಇನ್ನು ನೀವ್ಯಾಕೆ ಇಲ್ಲಿದ್ದೀರಾ? ನನಗೆ ಇಲ್ಲಿ ಕೆಲವು ಜವಾಬ್ದಾರಿಗಳಿದೆ. ಅದು ಮುಗಿಸ್ಕೊಂಡು ಹೋಗೋವಾಗ ನೀವಿಬ್ರು ನನ್ನ ಜೊತೆ ಬರಬೇಕು. ನಾವ್ಯಾಕದ್ಕೆ ನಿಮ್ ಜೊತೆ ಬರ್ಬೇಕು? ಈ ಮುಖಾನ ಹೊತ್ಕೊಂಡು ನೀವಿಲ್ಲಿದ್ದೇನ್ ಮಾಡ್ತೀರಾ? ಅಲ್ಲಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ, ನನ್ನ ಹತ್ರ 300 ಎಮ್ಮೆಗಳು 200 ಹಸುಗಳು ಇವೆ. ನೀವಿಬ್ರು ಸಗಣಿನಿ ಎತ್ತಿ ಬೆರಣಿ ತಟ್ಟುವ್ರಂತೆ. ಏನೋ ನಾವು ಸಗಣಿ ಎತ್ಬೇಕಾ? ಯಾಕೆ ಅಸಹ್ಯವಾಗಿದ್ಯಾ? ನಾನು ದಿನಾ ಕಸ ಗುಡ್ಸಿ ಸಗಣಿ ನೀರಲ್ಲಿ ಮನೇನೆಲ್ಲ ಸಾರಿಸಿ ಸಗಣಿನ ಗೋಡೆಗೆ ತಟ್ಟಿದ್ರೆ ನನ್ನ ಕೈ ಅಚ್ಚು ಬೆರಣಿ ಮೇಲೆ ನೋಡಿದ್ರೆ ಹಾಗೆ ಬಿದ್ದಿರತ್ತೆ. ಇವ್ರೇನೋ ಹೀರೋಯಿನ್ ತರ ಫೀಲ್ ಆಗ್ತಿದ್ದಾರೆ. ಹಾ, ನಾನು ಓಬವ್ವನ್ ಥರನೇ. ಚಿಕ್ಕ ಹುಡುಗಿಯಿಂದ ಓಬವ್ವನ್ ಕತೆ ಕೇಳ್ಕೊಂಡು ಬೆಳೆದಿದ್ದೀನಲ್ಲ. ನನ್ನ ಧೈರ್ಯ ಶೌರ್ಯ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇರತ್ತೆ. ನಾಲಿಗೆ ಉದ್ದ ಬಿಟ್ರೆ ನನಗೆ ಆ ಉದ್ದ ನಾಲಿಗೆನ್ ಕತ್ತರಿಸೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ. ತಲಗಿ ಇಲ್ಲಿಂದ. ರಾಧಿಕಾ ಬದಲಾಗಿ ಕೈಲಾಶ್ ಜೊತೆ ಸಂಸಾರ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗನ ವಿಷಯದಲ್ಲಿ ಬೇರೆ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಏನಾದ್ರೂ ಮಾತಾಡ್ಬೇಕಿತ್ತ ಅತ್ತೆ? ಹೌದು ಅಳಿಯಂದ್ರೆ. ಯಾವ್ದ್ರ ಬಗ್ಗೆ? ರಾಧಿಕಾ ಬಗ್ಗೆ. ಹೇಳಿ ಅತ್ತೆ. ನಿಮ್ಮ ಮಾವನವ್ರು ಇವತ್ತಿದ್ದಿದ್ರೆ ಅವರೇ ನಿಮ್ಮ ಹತ್ರ ಈ ವಿಷಯ ಎಲ್ಲ ಮಾತಾಡ್ತಿದ್ರು. ನಿಮ್ಮ ರಾಧಿಕಾ ಮಧ್ಯೆ ಎಷ್ಟೇ ಅನ್ಯೋನ್ಯತೆ ಇದ್ರೂ ತಾಯಿಯಾಗಿ ನಾನ್ ಕೆಲವು ವಿಷಯ ಹೇಳೋದು ನನ್ನ ಧರ್ಮ. ಅತ್ತೆ, ನಾನು ನಿಮ್ಮ ಅಳಿಯನಾಗಲ್ಲ, ಮಗನಾಗಿರ್ತೀನಿ ಅಂತ ಆವತ್ತೇ ಮಾತು ಕೊಟ್ಟಿದ್ದೀನಿ. ನೀವು ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾವುದೇ ಸಂಕೋಚ ಬೇಡ. ರಾಧಿಕಾನ ನಾನು ವಹಿಸ್ಕೊಂಡು ಬರ್ತಿದ್ದೀನಿ ಅನ್ಕೋಬೇಡಿ ಅಳಿಯಂದ್ರೆ. ರಾಧಿಕಾ ಚಿಕ್ಕವಳಿದ್ದಾಗಿಂದ ಕಷ್ಟ ಆಗ್ಲಿ ನೋವಾಗ್ಲಿ ಮನ್ಸಲ್ಲೇ ಇಟ್ಕೊಂಡು ಸಂತೋಷ ಮಾತ್ರ ಇನ್ನೊಬ್ರಿಗೆ ಹಂಚೋ ಗುಣ ಇರೋಳು ಅವಳು ಅಳಿಯಂದ್ರೆ. ಅವಳ ತಂದೆ ಹತ್ರ ನನ್ನ ಹತ್ರ ಅಷ್ಟೇ ಯಾಕೆ, ಪ್ರಿಯಾ ಹತ್ರ ಕೂಡ ಹಾಗೆ ಇರೋಳು. ಯಾರು ಏನ್ ಅನ್ಕೊಳ್ತಾರೋ ಅಂತ ಭಯಪಟ್ಟು ಯಾರಿಗೂ ಏನು ಹೇಳೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಗೇನಾದ್ರೂ ಬೇಜಾರು ಮಾಡಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ಅವಳನ್ನ ಅರ್ಥ ಮಾಡ್ಕೊಳ್ಳಿ ಅಳಿಯಂದ್ರೆ. ರಾಧಿಕಾನ ಅರ್ಥ ಮಾಡ್ಕೊ ಅಂತ ಹೀಗೆ ಬಂದು ಹೇಳೋ ಅವಶ್ಯಕತೆ ಇಲ್ಲ ಅತ್ತೆ. ಯಾಕಂದ್ರೆ ನಾನು ನನ್ನ ಹೆಂಡ್ತಿನ ಹೃದಯದಲ್ಲಿಟ್ಟು ಪೂಜಿಸ್ತೀನಿ.
ರಾಧಿಕಾನು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ, ತುಂಬ ಪ್ರೀತಿಸ್ತಾಳೆ. ನಾನು ಚಾಕು ಚುಚ್ಚಿಸ್ಕೊಂಡ್ಮೇಲೂ ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ಮಗಳೇ ಕಾರಣ. ಊಟ ನಿದ್ದೆ ಬಿಟ್ಟು ನಾನಂದ್ರೆ ಅವಳಿಗೆ ಪಂಚ ಪ್ರಾಣ. ನಿಮ್ಮ ಈ ಮಾತು ಕೇಳಿದ್ಮೇಲೆ ಈ ತಾಯಿ ಮನ್ಸಿಗೆ ತೃಪ್ತಿ ಆಗಿದೆ ಅಳಿಯಂದ್ರೆ. ರಾಧಿಕಾ ಎಲ್ಲ ಚೆನ್ನಾಗಿ ನೋಡ್ಕೋತಾಳತ್ತೆ. ಒಂದೇ ಒಂದು ವಿಷಯದಲ್ಲಿ ಮಾತ್ರ ಅವಳನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ನನಗೆ ಅರ್ಥ ಆಗೋ ಥರ ಅವಳು ಹೇಳೋದೂ ಇಲ್ಲ. ಏನ್ ಅಳಿಯಂದ್ರೆ ಅದು? ಇದು ನನ್ನ ಕೋಪ ಅಲ್ಲ, ನನ್ನ ನೋವು. ನೀವು ನನ್ನ ತಾಯಿ ಥರ ಇರೋದ್ರಿಂದ ಆಗಲಿ, ಚಿಕ್ಕಂದಿನಿಂದ ನನ್ನ ಎತ್ತಿ ಆಡಿಸಿರೋ ನನ್ನ ದೊಡ್ಡಮ್ಮನಿಗಾಗಲಿ ಬೇರೆ ಯಾರಿಗಾದ್ರೂ ಆಗಲಿ ಈ ವಿಷಯ ಹೇಳಿಲ್ಲ. ನಿಮಗೂ ನೀವು ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಪರವಾಗಿಲ್ಲ ಅಳಿಯಂದ್ರೆ, ಹೇಳಿ. ರಾಧಿಕಾ ನನಗೆ ದಾಸಿಯಾಗಿ ಸೇವೆ ಮಾಡ್ತಾಳೆ, ಮಂತ್ರಿಯಾಗಿ ನನಗೆ ಸಲಹೆ ಕೊಡ್ತಾಳೆ. ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿನೇ. ತಾಯಿಯಾಗಿ ಊಟ ಮಾಡಿಸ್ತಾಳೆ, ಭೂಮಿಯಷ್ಟು ತೂಕವಾಗಿ ಮಾತಾಡ್ತಾಳೆ. ಆದ್ರೆ ನನಗೆ ಮಾತ್ರ ಹತ್ರ ಆಗ್ತಿಲ್ಲ. ನಾನೆಷ್ಟು ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರೂ ನನ್ನನ್ನು ದೂರ ಮಾಡ್ತಾನೇ ಇದ್ದಾಳೆ. ಕೇಳಲಿ ಅಂತ ನನ್ನ ಉದ್ದೇಶ ಅಲ್ಲ. ಆದರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನನ್ನ ಹೆಂಡತಿ ನನ್ನ ಯಾಕೆ ದೂರ ಮಾಡ್ತಿದ್ದಾಳೆ? ಎಷ್ಟೇ ಪ್ರಯತ್ನ ಪಟ್ಟರು ಈ ವಿಷಯದಲ್ಲಿ ಅವಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅತ್ತೆ. ನಾನೇನು ಬರ್ತೀನಿ. ಇವಾಗ ರೂಮ್ ಒಳಗೆ ಹೋದ್ರೆ ಕೈಲಾಶ್ ಅವರು ನನಗೆ ಹತ್ರ ಆಗಕ್ಕೆ ನೋಡ್ತಾರೆ. ಮನೇಲೇನು ಆ ಕೆಲಸ ಈ ಕೆಲಸ ಅಂತ ಹೇಳಿ ತಪ್ಪಿಸ್ಕೊಳ್ತಿದ್ದೆ. ಆದರೆ ಇಲ್ಲೇನು ಹೇಳೋದು? ಅವ್ರ ಮನ್ಸಿಗೆ ನೋವು ಮಾಡ್ತೀನಿ. ಏನು ಮಾಡಲಿ? ಅಮ್ಮ ರಾಧಿಕಾ, ಈಗಾಗಲೇ ತುಂಬ ಹೊತ್ತಾಗಿದೆ. ಇಷ್ಟೊತ್ತಲ್ಲಿ ನಿದ್ದೆ ಮಾಡದೆ ಇಲ್ಲೇನು ಮಾಡ್ತಿದ್ಯಮ್ಮ? ಅಳಿಯಂದ್ರು ನಿನ್ಗೋಸ್ಕರ ಕಾಯ್ತಿರ್ತಾರೆ. ಹೋಗಿ ಮಲ್ಕೊಮ್ಮ. ಸರಿ ಅಮ್ಮ. ರಾಧಿಕಾ, ಏನಮ್ಮ? ಏನೂ ತೊಂದರೆ ಇಲ್ಲ ಅಲ್ವಾ? ನೀನು ಖುಷಿಯಾಗಿದೆಯಾ ಅಲ್ವಾ? ಚೆನ್ನಾಗೇ ಇದ್ದೀವಮ್ಮ, ಏನೂ ಪ್ರಾಬ್ಲಮ್ ಇಲ್ಲ. ಅದಲ್ಲಮ್ಮ, ರಾಜೇಶ್ವರಿ ದೇವಿಯವ್ರು ಬಂದು ಮಾತಾಡ್ದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ.
ನಿನ್ ಸಂಸಾರ ಏನಾಗುತ್ತೋ ಅನ್ನೋ ಭಯದಿಂದ ನನಗ್ ಸರಿಯಾಗಿ ನಿದ್ದೆನೂ ಬರ್ತಿಲ್ಲ ರಾಧಿಕಾ. ನಮ್ ಸಂಸಾರಕ್ಕೆ ಏನು ತೊಂದರೆ ಆಗಲ್ಲಮ್ಮ. ನೀನಿದೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಆ ವಿಷಯದಲ್ಲಿ ನಾನು ತುಂಬಾ ಸ್ಪಷ್ಟವಾಗಿದ್ದೀನಮ್ಮ. ಒಂದ್ ವಿಷಯನ ಚೆನ್ನಾಗಿ ನೆನ್ಪಿಟ್ಕೋ, ನಿನ್ ಮಗಳು ತಪ್ಪು ಮಾಡಲ್ಲ. ನನಗ್ ಗೊತ್ತಮ್ಮ, ಆದ್ರೆ ತಾಯಿಯಾಗಿ ನನ್ಗಿರೋ ಭಯ ನನ್ಗಿದ್ದೇ ಇರುತ್ತಲ್ವಾ, ಅದಕ್ಕೆ ಕೇಳ್ದೆ ರಾಧಿಕಾ. ಸರಿನಮ್ಮ, ನೀನ್ ಹೋಗು. ಹಾಗೆ ಕಿಚನಲ್ಲಿ ಹಾಲಿದೆ, ಅಳಿಯಂದ್ರಿಗೆ ತಗೊಂಡೋಗ್ ಕೊಡು. ಅಪ್ಪ ದೇವ್ರೆ, ನನ್ ಚಿಕ್ಕ ಮಗಳು ಜೀವನ ಚೆನ್ನಾಗೇ ಇದೆ. ಆದ್ರೆ ರಾಧಿಕಾನೇ ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು ಅಂತ ಅವಳ ನೋವನ್ನೆಲ್ಲ ಅವಳೊಬ್ಳೆ ಅನುಭವಿಸ್ತಾಳೆ. ನನ್ ದೊಡ್ಡ ಮಗಳು ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಕೈಲಾಶ್ ಅವ್ರೆ, ಹಾಲು ತಗೊಳ್ಳಿ. ಅದನ್ನಲ್ಲಿ ಇಟ್ಬಿಡು. ಹಾಲು ಕುಡಿದ್ಮೇಲೂ ಓದ್ಬೋದು. ಆಮೇಲೆ ಕುಡಿತೀನಿ ಬಿಡು ರಾಧಿಕಾ. ನಾವೆಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀನ್ ಬಂದು ಕೂತ್ಕೋ. ಒಂದು ಕೆಲಸ ಮಾಡು, ನೀನು ಮಲ್ಕೋ. ಈ ಬುಕ್ ನಾನು ಓದ್ ಮುಗಿಸಿದ ಮೇಲೆ ನಾನು ಮಲ್ಕೋತೀನಿ. ನಿದ್ದೆ ಬಿಟ್ಟು ಓದು ಅಂತದ್ದು ಏನಿದೆ ರೀ ಆ ನೋವೆಲಲ್ಲಿ? ಇದ್ರ ಕಥೆ ನಿನಗೆ ಹೇಳಿದ್ರೆ ನಂಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ. ಇದೊಂದು ಅದ್ಭುತ ಪ್ರೇಮ ಕಥೆ. ಪ್ರೇಮ ಕಥೆನಾ? ಹೌದು. ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಿರ್ತಾರೆ ರಾಧಿಕಾ. ಆ ಹುಡುಗಿ ಒತ್ತಡಕ್ಕೆ ಸಿಕ್ಕು ಬೇರೆ ಹುಡುಗನ ಮದುವೆ ಆಗ್ತಾಳೆ. ಒಂದಿನ ಆ ಹುಡುಗ ಅವಳ ಗಂಡನ ಹತ್ರ ಹೋಗಿ ನಾನು ಪ್ರೀತಿಸಿರೋ ಹುಡುಗಿ ನನಗೆ ಬೇಕು ಅಂತ ಕೇಳ್ತಾನೆ. ಅವಳ ಗಂಡ ಅವ್ರ ಪ್ರೀತಿನ ಅರ್ಥ ಮಾಡಿಕೊಂಡು ತನ್ನ ಹೆಂಡ್ತಿನ ಆ ಹುಡುಗನ ಜೊತೆ ಕಳಿಸ್ಕೊಡ್ತಾನೆ. ಪ್ರೀತಿಗೋಸ್ಕರ ಹೆಂಡ್ತಿನೇನೋ ತ್ಯಾಗ ಮಾಡ್ದ. ಆದರೆ ಅವನಿಗೆ ಹೆಂಡ್ತಿ ಮೇಲೆ ತುಂಬ ಪ್ರೀತಿ, ಹೇಳ್ಕೊಳಕ್ಕಾಗದೇ ಇರೋಷ್ಟು. ಪ್ರೀತಿನ ಒಂದು ಮಾಡದೆ ಅನ್ನೋ ತೃಪ್ತಿ ಇದ್ರೂ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿ ದೂರ ಆದ್ಲು ಅಂತ ತುಂಬ ನೋವಲ್ಲಿರ್ತಾನೆ. ವಾವ್, ವಾಟ್ ಅ ಟ್ರಯಾಂಗಲ್ ಲವ್ ಸ್ಟೋರಿ ನೋಡು. ಏನನ್ನಿಸ್ತು ರಾಧಿಕಾ? ಈ ಥರ ಕಥೆ ಎಲ್ಲ ನಾವೆಲಲ್ಲಿ ಓದಕ್ ಮಾತ್ರ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ದರಿದ್ರವಾಗಿರುತ್ತೆ. ಅಲ್ಲ, ಆ ಹುಡುಗಿಗಾದ್ರೂ ಬುದ್ಧಿ ಬೇಡ್ವಾ? ಗಂಡ ಕಳಿಸ್ಬಿಟ್ರೆ ಪ್ರೀತಿಸ್ತೋನ್ ಜೊತೆಗೆ ಹೋಗ್ಬಿಡೋದಾ? ಪ್ರೀತಿ ದೊಡ್ಡದೆ ಇಲ್ಲ ಅಂತಲ್ಲ, ಮದ್ವೆ ಇನ್ನೂ ದೊಡ್ಡದು. ಪ್ರೀತಿಯಲ್ಲಿ 2 ಮನ್ಸುಗಳು ಒಂದಾಗತ್ತೆ, ಆದ್ರೆ ಮದ್ವೆನಲ್ಲಿ 2 ಕುಟುಂಬಗಳು ಒಂದಾಗತ್ತೆ. ನಮ್ ಪ್ರೀತಿ, ಗೌರವ, ಮಾನ, ಮರ್ಯಾದೆ ಎಲ್ಲಾನು ಇರತ್ತೆ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡೋರ್ ಆಶೀರ್ವಾದ ಇರತ್ತೆ. ಪ್ರೀತಿನ ಒಪ್ಸಿ ಮದ್ವೆ ಆದ್ರೆ ಸರಿ, ಆದ್ರೆ ದೊಡ್ಡೋರ್ ನಿಶ್ಚಯಿಸಿರೋ ಮದ್ವೆ ಮಾಡ್ಕೊಂಡು ಸಂಬಂಧಿಕರ ಹತ್ರ ಅಕ್ಷತೆ ಹಾಕಿಸ್ಕೊಂಡು ಆ ಮದ್ವೆನ ತಿರಸ್ಕಾರ ಮಾಡಿ ಪ್ರೀತಿಸ್ತೋನ್ ಜೊತೆಗೆ ಹೋಗೋದು ಅಂದ್ರೆ ತುಂಬಾ ಅಸಹ್ಯವಾಗಿರತ್ತೆ. ನೀವ್ ಫಸ್ಟ್ ಈ ತರ ಬುಕ್ಸ್ ಓದೋದನ್ನ ನಿಲ್ಸಿ. ಕೊಡಿ ಇಲ್ಲಿ. ಕೂಲ್ 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 ರಾಧಿಕಾ, ಇದೊಂದು ಕಾಲ್ಪನಿಕ ಕಥೆ ಅಷ್ಟೇ. ನೀನು ಕೂಲ್ ಆಗಿರೋ. ಆಯ್ತು ಬಿಡು, ಓದಲ್ಲ. ಕೂಲ್, ಮಲ್ಕೋ.